ಜೈ ವಾಸವಿ ಶ್ರೀಮಾತ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ. ಇವತ್ತು ನಾವು ಫ್ಲವರ್ ಶೇಪಲ್ಲಿರೋ ಸ್ಯಾರಿ ಕುಚ್ಚು ಮಾಡೋದನ್ನು ನೋಡೋಣ. ಓಕೆನಾ? ಫಸ್ಟು ನಾನು ಇವಾಗ ಇದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ಅದನ್ನು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಲಾಕ್ ಆದಮೇಲೆ ಅಲ್ಲಿಂದ 4 ಚೈನು ಲಾಕು ಮತ್ತು 4 ಚೈನು ಲಾಕು ಇದೇ ಥರ ನಾನು ಸೀರೆ ಪೂರ್ತಿ ಹಾಕಿದ್ದೀನಿ. ಇವಾಗ ಅದು 1ನೇ ಸ್ಟೆಪ್ ಆಯಿತು. ಇವಾಗ 2ನೇ ಸ್ಟೆಪ್ ನೋಡೋಣ. ಮತ್ತು ಸೇಮ್ ಥ್ರೆಡ್ನ 6 ಎಳೆ ಥ್ರೆಡ್ನ ಮತ್ತು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ನಾವು 6 ಚೈನ ತೊಗೊಂಡಿದ್ದೀನಿ. 6 ಚೈನ್ ಆದಮೇಲೆ ನಾವು ಇವಾಗ ಅದಕ್ಕೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಅಂದರೆ ನೀಡಲ್ ಮೇಲೆ ದಾರ ತೊಗೋಬೇಕು. ದಾರ ತೊಗೊಂಡು 4 ಚೈನ್ ಹಾಕಿರ್ತಲ್ವ ಅದರೊಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಆಗುತ್ತೆ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೋಬೇಕು ಮತ್ತು ಒಂದು ಡಬಲ್ ಕ್ರೋಶ ಹಾಕಬೇಕು. ಅದೇ 4 ಚೈನ್ ದಾರ ಇರುತ್ತಲ್ಲ ಅದರೊಳಗಡೆಯಿಂದನೇ ತಂದು ಡಬಲ್ ಕ್ರೋಶ ಹಾಕಬೇಕು. ಇದೇ ಥರನೇ ಆ ಒಂದು 4 ಚೈನಲ್ಲಿ ನಾವು 3 ಡಬಲ್ ಕ್ರೋಶನ ಹಾಕಬೇಕು. 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಆದಮೇಲೆ ಮತ್ತೆ ಲಾಕ್ ಆದಮೇಲೆ ಮತ್ತೆ 4 ಚೈನ್ ಇರುತ್ತಲ್ವ ಅದರಲ್ಲಿ ಮತ್ತೆ ನಾವು ಡಬಲ್ ಕ್ರೋಶ ಹಾಕಬೇಕು ಮತ್ತು 2 ಚೈನ್ ಹಾಕಬೇಕು. ನಾನು ತೋರಿಸ್ತಾ ಇದ್ದೀನಲ್ವ ಆ ಥರ. ನಾನು ಇಲ್ಲಿ 6 ಚೈನ್ನ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಅಲ್ಲಿ ಇವಾಗ 4 ಡಬಲ್ ಕ್ರೋಶ ಆಮೇಲೆ ಚೈನು ಬಂದಿದೆ. ಇದೇ ಥರನೇ ನಾವು ನೆಕ್ಸ್ಟು 4 ಡಬಲ್ ಕ್ರೋಶ ಮತ್ತು ಚೈನು ಬರಬೇಕಾಗುತ್ತೆ. ಒಂದು ಡಬಲ್ ಕ್ರೋಶ ಆದಮೇಲೆ 2 ಚೈನು ಮತ್ತು ಒಂದು ಡಬಲ್ ಕ್ರೋಶ ಆದಮೇಲೆ 2 ಚೈನು ಮತ್ತು ಡಬಲ್ ಕ್ರೋಶ ಆದಮೇಲೆ 2 ಚೈನು ಇದೇ ಥರ ಸೀರೆ ಪೂರ್ತಿ ಹಾಕ್ಕೋಬೇಕು. ಇದೇ ಥರ 4 ಚೈನಲ್ಲಿ ಪ್ರತಿ 4 ಚೈನಲ್ಲಿ 4 ಡಬಲ್ ಕ್ರೋಶ 2 ಚೈನು ಆ ಥರ ಕಂಟಿನ್ಯೂ ಆಗಿ ನಾವು ಸೀರೆ ಪೂರ್ತಿ ಹಾಕ್ಕೋಬೇಕಾಗುತ್ತೆ. ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್, ಇನ್ನೊಂದು ಸತಿ ನೋಡ್ಕೊಳ್ಳಿ. ಒಂದು ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಲೇಬೇಕು, ಮತ್ತು ಡಬಲ್ ಕ್ರೋಶ ಹಾಕಬೇಕು ಮತ್ತು 2 ಚೈನ್ ಹಾಕಬೇಕು. ಇದೇ ಥರನೇ ಹಾಕಿದ್ರೇ ಡಿಸೈನು ನೀಟಾಗಿ ಬರುತ್ತೆ. ಮಿಸ್ ಆದರೆ ಮತ್ತು ಆ ಶೇಪು ಬರಲ್ಲ. ಅದಕ್ಕೋಸ್ಕರ ಪ್ರತಿ ಸಾರಿ ನಾವು ಹಾಕುವಾಗ ಒಂದು ಸತಿ ಚೆಕ್ ಮಾಡ್ಕೊತಾ ಇರಬೇಕು. ಹಿಂದೆ ಏನಾದರೂ ಮಿಸ್ ಮಾಡಿದ್ದೀವಾ, ಏನು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಹಾಕಿದ್ರೆ ನಾವು ಮಿಸ್ ಆದರೆ ಹಾಗೆ ತೆಗೆದುಬಿಟ್ಟು ಇನ್ನೊಂದು ಸತಿ ಹಾಕ್ಕೋಬೋದು. ತುಂಬ ದೂರ ಆದಮೇಲೆ ಹಾಕ್ಬಿಟ್ಟು ನೋಡಿದ್ರೆ ಹಿಂದೆ ಬರೋ ಅಷ್ಟೊತ್ತಿಗೆ ಮತ್ತೆ ಎಲ್ಲ ಬಿಚ್ಕೊಂಡು ಬಂದು ನೋಡ್ಕೋಬೇಕು, ಮತ್ತೆ ಸರಿ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನಂದು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಇದೆ ನೋಡಿ. ಏನಾದರೂ ಇದರಲ್ಲಿ ಡೌಟ್ ಬಂತು ಅಂದರೆ ಅವೆಲ್ಲ ಚೆಕ್ ಮಾಡಿ ಅದರಲ್ಲೂ ಕಲಿಬೋದು. ಬಿಗಿನರ್ಸ್ ಆದರೆ ಫಸ್ಟು ಚಿಕ್ಕ ಹಾಕೋದನ್ನು ಕಲೀರಿ. ಅದಾದಮೇಲೆ ಈ ಥರ ದೊಡ್ಡನ್ನ ಹಾಕೋಕ್ಕೆ ಈಸಿ ಆಗುತ್ತೆ. ಒಂದೇ ಸರಿ ನಾವು ದೊಡ್ಡದಾಗ್ತೀನಿ ಅಂದರೆ ಬರೋದು ಕಷ್ಟ. ಅದಕ್ಕೋಸ್ಕರ ಚಿಕ್ಕ ಹಾಕಿ ಕಲಿತು ಅದಾದಮೇಲೆ ಈ ಥರ ದೊಡ್ಡದು ಬ್ರೈಡಲ್ ಕುಚ್ಚಿಗೆ ಬಂದರೆ ಸರಿ ಹೋಗುತ್ತೆ.
ಮೊದಲು ಏನಾದರೂ ವೇಸ್ಟ್ ಬಟ್ಟೆ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಸೀರೆಗೆ ಹಾಕೋಕ್ಕೆ ಟ್ರೈ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಈಗ ನಂದು 2ನೇ ಸ್ಟೆಪ್ಪು ಮುಗೀತು. ಸೀರೆ ಪೂರ್ತಿ ಅದೇ ಥರನೇ ಹಾಕಿದ್ದೀನಿ. ಇವಾಗ 3ನೇ ಸ್ಟೆಪ್ಪು ತೊಗೊಂಡಿದ್ದೀನಿ. 3ನೇ ಸ್ಟೆಪ್ಪಲ್ಲಿ ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ 6 ಎಳೆ ದಾರನ. ಲಾಕ್ ಆದಮೇಲೆ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿದ್ಮೇಲೆ ಈ ಮೊದಲನೇದು ಇರುತ್ತಲ್ಲ 2 ಚೈನು, ಆ 2 ಚೈನ್ ಒಳಗಡೆ ನಾನು ದಾರ ತಂದು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಆ 2 ಚೈನ್ ಒಳಗಡೆ ನಾನು 4 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಲ್ಲ ಡಬಲ್ ಕ್ರೋಶ, 2 ಚೈನು ಮತ್ತು ಡಬಲ್ ಕ್ರೋಶ, ಆ ಗ್ಯಾಪಲ್ಲಿ ಏನಿದೆ 2 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನೋಡಿ, 4 ಡಬಲ್ ಕ್ರೋಶ. 4 ಡಬಲ್ ಕ್ರೋಶ ಹಾಕಿದ್ಮೇಲೆ ನಾವು ಡಬಲ್ ಕ್ರೋಶ ಹಾಕಿದ್ಮೇಲೆ ನಾವು ಅದನ್ನು ಡಬಲ್ ಕ್ರೋಶ ಇರುತ್ತಲ್ಲ ಮೊದಲನೇದು, ಅದರಲ್ಲಿ ಲಾಕ್ ಮಾಡ್ತಾಯಿದ್ದೀವಿ. 2ನೇ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ ಇರುತ್ತಲ್ವ, ಅದರಲ್ಲಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀವಿ. ಬರೀ ಲಾಕ್ ಅಷ್ಟೆ. 4 ಡಬಲ್ ಕ್ರೋಶ ಆದಮೇಲೆ 1 ಲಾಕ್, ಮತ್ತು 2 ಚೈನ್ ಹಾಕ್ಕೋಬೇಕು. ಮತ್ತು ಇವಾಗ ಈ 2 ಡಬಲ್ ಕ್ರೋಶ ಮಧ್ಯೆ ಇರೋ ಚೈನಲ್ಲಿ ಡಬಲ್ ಕ್ರೋಶ ಹಾಕಬೇಕು. 2ನೇ ಸ್ಟೆಪ್ಪಲ್ಲಿರುತ್ತಲ್ಲ 2 ಚೈನು, ಅದರಲ್ಲಿಂದ ದಾರ ತಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಅಲ್ಲೂ 4 ಡಬಲ್ ಕ್ರೋಶನ ಹಾಕ್ಕೋಬೇಕು. ಒಂದೊಂದು 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನಲ್ಲಿ 4 ಡಬಲ್ ಕ್ರೋಶ. ಪ್ರತಿ 2 ಚೈನಲ್ಲೂ 4 ಡಬಲ್ ಕ್ರೋಶ ಹಾಕಬೇಕು. ನೋಡಿ, ಈ ಥರ ಬರುತ್ತೆ. ಮತ್ತು ಇವಾಗ ಲಾಕ್ ಮಾಡಬೇಕು. 4 ಡಬಲ್ ಕ್ರೋಶ ಆದಮೇಲೆ ಸಿಂಗಲ್ ಲಾಕ್, ಮತ್ತು 2 ಚೈನು, 4 ಡಬಲ್ ಕ್ರೋಶ. ನಾವಿಲ್ಲಿ 2 ಚೈನ್ನ ಒಂದು ಡಬಲ್ ಕ್ರೋಶ ಥರ ಕನ್ಸಿಡರ್ ಮಾಡ್ತೀವಲ್ವ, ಅದಕ್ಕೆ 5 ಡಬಲ್ ಕ್ರೋಶ ಅಂತ ಅಂದ್ಕೋಬೋದು. ಪ್ರತಿ ಚೈನಲ್ಲೂ 5 ಡಬಲ್ ಕ್ರೋಶ, 5 ಡಬಲ್ ಕ್ರೋಶ ಬರುತ್ತೆ. 2 ಚೈನ್ ಹಾಕಿರ್ತೀವಲ್ಲ ಅದು ಸೇರಿ. ಒಂದು 2 ಚೈನು, 4 ಡಬಲ್ ಕ್ರೋಶ ಆದಮೇಲೆ 1 ಲಾಕ್. ನೋಡಿ, ತೋರಿಸ್ತಾ ಇದ್ದೀನಿ. ಇದೇ ಥರ ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಇವಾಗ 4 ಚೈನ್ ಆದಮೇಲೆ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ 2 ಚೈನ್, ಮತ್ತು ಇವಾಗ 4 ಡಬಲ್ ಕ್ರೋಶ. ನಂದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಇದೆ ನೋಡಿ, ಯಾವುದು ಈಸಿ ಆಗುತ್ತೋ ಅದೆಲ್ಲ ಹಾಕ್ಕೊಳ್ಳಿ. ನೋಡಿ, 4 ಚೈನ್ ಆದಮೇಲೆ ಮತ್ತೆ ಇವಾಗ ಲಾಕ್.
ಇವಾಗ ಟೋಟಲಾಗಿ 4 ಆಗಿದೆ. ನಾವು ಇನ್ನು ಹಾಕ್ಕೋಬೇಕು ಇದೇ ಥರನೇ. ಮತ್ತು 2 ಚೈನು, 4 ಡಬಲ್ ಕ್ರೋಶ. ನಾಲ್ಕು ಚೈನು ಆದಮೇಲೆ ಮತ್ತೆ ಒಂದು ಲಾಕ್. ಇವಾಗ ಇದೇ ಥರ ನಾವು 5 ಆಗಿದೆ. ಇನ್ನೂ ಒಂದು ಮಾಡ್ಕೋಬೇಕು. ಮತ್ತು 2 ಚೈನು, 4 ಡಬಲ್ ಕ್ರೋಶ. ನಾಲ್ಕು ಚೈನ್ ಆದಮೇಲೆ ಲಾಕ್ ಮಾಡೋದನ್ನು ಮರಿಬಾರ್ದು. ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರೇ ಆ ಶೇಪು ಬರೋದು, ಪೆಟಲ್ ಶೇಪು ಬರುತ್ತೆ. ಇವಾಗ ಟೋಟಲಾಗಿ 6 ಪೆಟಲ್ಸ್ ಆಗಿದೆ ನೋಡಿ. 1 2 3 4 5 6 ಪೆಟಲ್ಸ್ ಆದಮೇಲೆ ನಾವು ಇವಾಗ ಅದನ್ನು ಫ್ಲವರ್ ಶೇಪ್ಗೆ ತಿರುಗಿಸ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಕ್ರೋಶನ ಹಾಕ್ಬಿಟ್ಟು ಇವಾಗ ಇಲ್ಲಿ ಲೂಪ್ ಇದೆಯಲ್ವ, ಇದರಿಂದ ಅದನ್ನು ಈ ಸ್ಟಾರ್ಟಿಂಗ್ಗೆ ಎಳ್ಕೊಂಬಂದು ಈ ಥರ ಲಾಕ್ ಮಾಡಬೇಕು. ಇವಾಗ ಫ್ಲವರ್ ಶೇಪು ರೆಡಿ ಆಗುತ್ತೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಆದಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶನ ಇಲ್ಲಿ ನೋಡಿ, ಇಲ್ಲಿಂದ ಆಗಿರುತ್ತೆ ಮತ್ತು ಅಲ್ಲಿಗೆ ಸ್ಟಾರ್ಟ್ ಮಾಡಬೇಕು. ಮತ್ತು ಅದೇ ಥರನೇ 2 ಚೈನ್ ಆದಮೇಲೆ 4 ಡಬಲ್ ಕ್ರೋಶನ ಹಾಕ್ಕೋಬೇಕು. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಡಬಲ್ ಕ್ರೋಶ ಮೇಲೆ ಲಾಕ್ ಮಾಡಬೇಕು. ಪ್ರತಿ ಸಾರಿನೂ 2 ಚೈನು, 4 ಡಬಲ್ ಕ್ರೋಶ, ಲಾಕ್. ಇದೇ ಥರನೇ ಮತ್ತೆ ನಾವು ಪೆಟಲ್ಸ್ನ ಮಾಡ್ಕೋಬೇಕು. ಮತ್ತೆ ಒಂದು ಪೆಟಲ್ ರೆಡಿ ಆಯಿತು. ಮತ್ತು ಇವಾಗ 2 ಚೈನು, ಪ್ರತಿ ಸಾರಿನೂ ಇದೇ ಥರ 6 ಪೆಟಲ್ ಇರಬೇಕು. ಈ ಫ್ಲವರ್ ಆದಮೇಲೆ ಮತ್ತೆ ನಾವು 2 ಪೆಟಲ್ನ ಹಾಕ್ಕೊಂಡಿದ್ದೀವಿ. 2 ಪೆಟಲ್ ಆದಮೇಲೆ 3ನೇ ಪೆಟಲ್ ಬರುತ್ತಲ್ವ, ಆವಾಗ 2 ಚೈನು, 2 ಡಬಲ್ ಕ್ರೋಶ ಆದಮೇಲೆ ಈ ಥರ ಚಿಕ್ಕದೊಂದು ಬೀಡನ್ನು ಹಾಕ್ತಾಯಿದ್ದೀನಿ. 2 ಚೈನು, 2 ಡಬಲ್ ಕ್ರೋಶ ಆದಮೇಲೆ ಈ ಥರ ಬೀಡ್ ಹಾಕಿಬಿಟ್ಟು ಮತ್ತೆ ಡಬಲ್ ಕ್ರೋಶ 2ನ್ನ ಹಾಕ್ತಾಯಿದ್ದೀನಿ. ಇಷ್ಟೊತ್ತು ನಾವು 4 ಡಬಲ್ ಕ್ರೋಶ ಹಾಕಿದ್ವಲ್ಲ, ಅದರಲ್ಲೇ ನಾನಿವಾಗ
2 ಡಬಲ್ ಕ್ರೋಶ ಆದಮೇಲೆ ಬೀಡ್ ಹಾಕಿಬಿಟ್ಟು ಮತ್ತೆ 2 ಡಬಲ್ ಕ್ರೋಶ ಹಾಕಿಬಿಟ್ಟು ಇವಾಗ ಲಾಕ್ ಮಾಡ್ತೀನಿ. ಮತ್ತೆ 2 ಚೈನು, 4 ಡಬಲ್ ಕ್ರೋಶ. ಎರಡು ಕಂಬದ ಮಧ್ಯೆ 2 ಚೈನ್ ಇರುತ್ತಲ್ಲ ಅದರೊಳಗಡೆಯಿಂದನೇ ಹಾಕ್ಕೋಬೇಕು 4 ಡಬಲ್ ಕ್ರೋಶನ. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಸಿಂಗಲ್ ಲಾಕ್. ಆವಾಗ ಒಂದು ಪೆಟಲ್ ರೆಡಿ ಆಗುತ್ತೆ. ಇವಾಗ ನಾವು 5 ಪೆಟಲ್ನ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಫ್ಲವರ್ ಆದಮೇಲೆ ಮತ್ತೆ 1 2 3ನೇದಕ್ಕೆ ಬೀಡ್ ಹಾಕಿದ್ದೀವಿ, 4ನೇದು ಪೆಟಲ್ ರೆಡಿಯಾಗಿದೆ. ಇವಾಗ 5ನೇ ಪೆಟಲ್ನ ಹಾಕ್ತಾಯಿದ್ವಿ. ಇದು ಹಾಕೋದು ಸ್ವಲ್ಪ ಕಷ್ಟ ಇದೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಕರೆಕ್ಟಾಗಿ ಫಾಲೋ ಮಾಡಬೇಕು ಇದನ್ನು, ಆವಾಗಲೇ ನೀಟಾಗಿಯೂ ಬರೋದು. ನಾವು ಎಷ್ಟು ಹಾಕ್ಕೋಬೇಕು, ಯಾವ ಥರ ಹಾಕ್ಕೋಬೇಕು ಅದೇ ಥರನೇ ಹಾಕ್ಕೊತ ಹೋಗಬೇಕು. ಇದನ್ನು ಹಾಕೋಕ್ಕೆ ಒಂದು 9 ರಿಂದ 10 ಅವರ್ ಆದರೂ ಬೇಕಾಗುತ್ತೆ ಫುಲ್ ಸ್ಯಾರಿ ಫಿನಿಷ್ ಮಾಡೋಕ್ಕೆ. ನೋಡಿ 5 ಪೆಟಲ್ ರೆಡಿ ಆಯ್ತು. ಇವಾಗ ಒಂದು ಫ್ಲವರ್ ಆದಮೇಲೆ 5 ಪೆಟಲ್. ಮತ್ತು ಇವಾಗ ನಾವು 5 ಪೆಟಲ್ ಆದಮೇಲೆ 6 ಪೆಟಲ್ಸ್ ಹಾಕ್ಕೊಂಡು ಮತ್ತು ನೋಡಿ 6 ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಫ್ಲವರ್ ಶೇಪ್ನ ಕೊಡ್ತೀನಿ. ಇವಾಗ ಬೀಡ್ ಆದಮೇಲೆ 2 ಪೆಟಲ್ ಬಿಟ್ಬಿಟ್ಟು 6 ಪೆಟಲ್ ರೆಡಿ ಮಾಡ್ಕೊಂಡಿದ್ದೀನಿ. ಬೀಡ್ ಆದಮೇಲೆ 2 ಪೆಟಲ್ನ ಬಿಡಬೇಕು. ಅದು 2 ಪೆಟಲ್ ಮಧ್ಯ ಹೋಗಿ ನೀಡಲ್ನ ತಗೊಂಡೋಗಿ ನಾವಿಲ್ಲಿ ಲೂಪ್ ಇರುತ್ತಲ್ಲ ಅದನ್ನು ಎಳ್ಕೊಬರ್ಬೇಕು ದಾರಾನ. ಎಳ್ಕೊಂಬಂದು ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಫ್ಲವರು ರೆಡಿ ಆಯಿತು. ಆರು ಪೆಟಲ್ ಆದಮೇಲೆ ಕ್ರೋಶನ ತೆಗೆದುಬಿಟ್ಟು ಬ್ಯಾಕ್ಗೆ ಈ ಥರ ಕೌಂಟ್ ಮಾಡ್ಕೊಂಬಂದು 6 ಪೆಟಲ್ನ ಒಂದು ಮಾಡಬೇಕು. ಆವಾಗ ಫ್ಲವರ್ ಶೇಪು ಬರುತ್ತೆ. ಮತ್ತು ಇವಾಗ ಅದೇ ಥರನೇ 2 ಚೈನು, 2 ಚೈನ್ ಆದಮೇಲೆ 4 ಡಬಲ್ ಕ್ರೋಶೆ. ಇದೇ ಥರ ನಾವು ಸೀರೆ ಪೂರ್ತಿ ಹಾಕಬೇಕಾಗುತ್ತೆ. ಸೀರೆ ಪೂರ್ತಿ ಹಾಕಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಫ್ಲವರ್ಸು.
ಆಮೇಲೆ ಫೈವ್ ಪೆಟಲ್ಸಲ್ಲಿ ಬೀಡ್ ಹಾಕಿರೋದು. ಅದಾದಮೇಲೆ ನಾವು ಆ್ಯಸ್ ಯೂಶ್ವಲ್ 157 ದಾರ ತಗೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಇವಾಗ ಕುಚ್ಚು ಕಟ್ತಾಯಿದ್ದೀನಿ. ನಾನು ಈ ಸೀರೆಯಲ್ಲಿ ಯಾವ ಥರ ಕಾಂಬಿನೇಷನ್ ಇದೆಯೋ ಆ ಥ್ರೆಡ್ನ ತಗೊಂಡಿದ್ದೀನಿ. ನೀವು ಮಾಡುವಾಗ ನಿಮ್ಮ ಸೀರೆಯಲ್ಲಿ ಯಾವ ಥರ ಕಾಂಬಿನೇಷನ್ ಥ್ರೆಡ್ ಇದೆಯೋ ಅದನ್ನು ತಗೊಂಡು ಮಾಡ್ಕೋಬೋದು. ಈ ಪೆಟಲ್ ಮಧ್ಯ ಸ್ಪೇಸ್ ಇರುತ್ತೆ, ಫ್ಲವರ್ ಮಧ್ಯ ಆ ಇದರಲ್ಲಿ ನಾನು ಕುಚ್ಚು ಕಟ್ತಾಯಿದ್ದೀನಿ. ಪ್ರತಿ ಫ್ಲವರ್ ಮಧ್ಯನೂ ಈ ಥರ ಕುಚ್ಚು ಕಟ್ಕೋಬೇಕು. ಈ ಥರ ಕುಚ್ಚು ಕಟ್ಟಿದ್ದಾದಮೇಲೆ ನಾನು ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ನ ಹೊಲಿಯೋಕ್ಕೆ ಕಾಟನ್ ಥ್ರೆಡ್ಡು ನೀಡಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಫ್ಲವರ್ ಬೀಡು. ಇದನ್ನು ಇವಾಗ ಈ ಫ್ಲವರ್ ಮಧ್ಯ ಸ್ಟಿಚ್ ಮಾಡ್ತೀನಿ. ಆಮೇಲೆ ಫ್ಲವರೂ ಎದ್ದೇಳಬಾರ್ದು ಅಂತ ನೋಡಿ ಆ ಥರ ಎದ್ದು ಬಿಡುತ್ತೆ ಅಂತ ಸೀರೆಗೆ ಒಂದು ಸತಿ ಅಲ್ಲಿ ಸ್ಟಿಚ್ ಮಾಡ್ತೀನಿ. ಫ್ಲವರು ಎದ್ದೊಳಲ್ಲ ಆವಾಗ ಸೀರೆಗೆ ನೀಟಾಗಿ ಕೂತ್ಕೊಂಡಿರುತ್ತೆ. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಕೆಳಗಡೆ ಬಂದು ಈ ಫ್ಲವರ್ ಬೀಡನ್ನ ಅಟ್ಯಾಚ್ ಮಾಡ್ತೀನಿ. ಫ್ಲವರ್ ಮಧ್ಯಕ್ಕೆ ಕರೆಕ್ಟಾಗಿ ಈ ಫ್ಲವರ್ ಬೀಡನ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಇದೇ ಥರ ಪ್ರತಿ ಫ್ಲವರಲ್ಲೂ ಒಂದೊಂದು ಬೀಡನ್ನ ಅಟ್ಯಾಚ್ ಮಾಡ್ಕೋಬೇಕು, ಒಂದು ಕುಚ್ಚನ್ನ ಕಟ್ಕೋಬೇಕು. ನೀಟಾಗಿ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ನಾಟ್ ಹಾಕ್ಕೋಬೇಕು. ಹಿಂದ್ಗಡೆಗೆ ಬರೋ ಥರ ಇರಬೇಕು ನಾಟ್ ಎಲ್ಲ. ಮತ್ತು ಕುಚ್ಚನ್ನ ಟ್ರಿಮ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಪ್ರತಿ ಫ್ಲವರ್ ಬೀಡ್ಗೂ ಸೀರೆಗೆ ಅಟ್ಯಾಚ್ ಮಾಡಿಬಿಟ್ಟು ಮತ್ತು ಒಂದು ಫ್ಲವರ್ ಬೀಡನ್ನ ಸ್ಟಿಚ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಕುಚ್ಚು ಯಾವ ಥರ ಬಂದಿದೆ ಅದನ್ನು ಕಾಮೆಂಟಲ್ಲಿ ನನಗೆ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ಒಳ್ಳೊಳ್ಳೆ ಕುಚ್ಚನ್ನ ನಿಮ್ಮ ಮುಂದೆ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಇದು ಬ್ರೈಡಲ್ ಡಿಸೈನು ನೋಡಿ, ಎಲ್ಲ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ, ತುಂಬ ಗ್ರ್ಯಾಂಡಾಗಿ
ಕಾಣಿಸುತ್ತೆ. ನಾನಿಲ್ಲಿ ಗೋಲ್ಡ್ ಥ್ರೆಡ್ಡಲ್ಲಿ ಹಾಕಿರೋದ್ರಿಂದ ಗೋಲ್ಡ್ ಬೀಡು ಎತ್ತಿ ಕಾಣಿಸ್ತಾ ಇಲ್ಲ. ಅದೇ ನಾವು ಬೇರೆ ಥ್ರೆಡ್ ಹಾಕಿದರೆ ಗೋಲ್ಡ್ ಬೀಡು ಇನ್ನೂ ಎತ್ತಿ ಕಾಣಿಸೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.